ಪಕ್ಷಕ್ಕಿಂತ ಯಾರು ಕೂಡ ದೊಡ್ಡವರಲ್ಲ ಅನ್ನುವಂತಹ ಖರ್ಗೆ ಹೇಳಿಕೆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಹೌದು, ಖರ್ಗೆ ಹೇಳಿಕೆ ಸರಿ ಇದೆ. ಪಕ್ಷಕ್ಕಿಂತ ಯಾರು ಕೂಡ ದೊಡ್ಡವರಿಲ್ಲ. ಸಿದ್ದರಾಮಯ್ಯನವರು ಮಾತನಾಡಿದ್ದಾರೆ. ಪಕ್ಷಕ್ಕಿಂತ ಯಾರು ಕೂಡ ದೊಡ್ಡವರಲ್ಲ ಅನ್ನುವಂತಹ ಖರ್ಗೆ ಅವರ ಹೇಳಿಕೆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಹೌದು, ಖರ್ಗೆ ಅವರ ಹೇಳಿಕೆ ಸರಿ ಇದೆ. ಪಕ್ಷಕ್ಕಿಂತ ಯಾರು ಕೂಡ ದೊಡ್ಡವರಿಲ್ಲ. ಖರ್ಗೆ ಹೇಳಿಕೆಗೆ ಮೈಸೂರಿನಲ್ಲಿ ಸಿದ್ದರಾಮಯ್ಯ ಅವರು ರಿಯಾಕ್ಷನ್ ನೀಡಿದ್ದಾರೆ. ನಾನು ಹೈಕಮಾಂಡ್ ಜೊತೆ ಮಾತನಾಡಿದ್ದೇನೆ, ನಾವು ತೀರ್ಮಾನ ಮಾಡ್ತೇವೆ ಅಂತ ಹೇಳಿದ್ದಾರೆ. ಹೈಕಮಾಂಡ್ ತೀರ್ಮಾನವೇ ಅಂತಿಮ ಅಂತ ಹೇಳಿ ಸಿದ್ದರಾಮಯ್ಯ ಅವರು ಹೇಳ್ತಾ ಇದ್ದಾರೆ. ಹೈಕಮಾಂಡ್ ಏನ್ ಹೇಳುತ್ತೋ ಅದೇ ಫೈನಲ್. ಅಧಿಕಾರ ಹಂಚಿಕೆ ಹೈಕಮಾಂಡ್ ತೀರ್ಮಾನವೇ ಅಂತಿಮ ಅಂತ ಹೇಳಿ ಮತ್ತೊಂದು ಬಾರಿ ಹೇಳ್ತಾ ಇದ್ದಾರೆ ಅವರು. ಯಾವ ಕ್ರಾಂತಿನೂ ಕೂಡ ಇಲ್ಲ ಹೀಗಂತ ಸಿಎಂ ಸಿದ್ದರಾಮಯ್ಯ ಅವರು ಮಾತನಾಡಿದ್ದಾರೆ. ಬಜೆಟ್ ಸಿದ್ಧತೆಯ ಬಗ್ಗೆ ಆಮೇಲೆ ಮಾತನಾಡ್ತೇನೆ ಅಂತ ಹೇಳಿ ಕೂಡ ಮತ್ತೆ ಮಾತನಾಡಿದ್ರು ಸಿಎಂ ಸಿದ್ದರಾಮಯ್ಯ ಅವರು. ಮತ್ತೆ ಅವ್ರು ಹೇಳ್ತಾ ಇರುವಂತಹ ವಿಚಾರ ಏನು ಅಂತಂದ್ರೆ ಎಸ್, ಅದು ಹೈಕಮಾಂಡ್ ಅಂತ ಹೇಳಿ. ಇನ್ನು ಕಾಂಗ್ರೆಸ್ನಲ್ಲಿ ಸಿಎಂ ಕುರ್ಚಿ ಗೊಂದಲವನ್ನ ಮೂಡಿಸ್ತಾ ಇದೆ. ಇದನ್ನ ಬಗೆಹರಿಸೋದಾದ್ರೂ ಯಾರು? ಇಲ್ಲೇ ಬಗೆಹರಿಸಿಕೊಳ್ಬೇಕು ಅಂತಾರೆ ಸ್ವತಃ ಎಐಸಿಸಿ ಅಧ್ಯಕ್ಷ ಖರ್ಗೆ ಅವರು. ಯಾರು ಬಗೆಹರಿಸ್ತಾರೆ? ಇಲ್ಲಿ ನೋಡಿದ್ರೆ ಸಿಕ್ಕಾಪಟ್ಟೆ ಗೊಂದಲ ಆಗ್ತಾ ಇದೆ. ಎರಡು ಬಣ ಕ್ರಿಯೇಟ್ ಆಗಿಬಿಟ್ಟಿದೆ. ಕುರ್ಚಿ ಕುರ್ಚಿ ಕುರ್ಚಿ, ಕಳೆದ 6 ತಿಂಗಳಿನಿಂದ ಕುರ್ಚಿ ಬಿಡಂಗಿಲ್ಲ ಅವರು, ನಾ ಕೂತ್ಕೊಳ್ದೆ ಇರಂಗಿಲ್ಲ ಅಂತ ಇದೆ. ರಾಜ್ಯ ನಾಯಕರೇ ಬಗೆಹರಿಸಿಕೊಳ್ಬೇಕು ಅಂತ ಹೇಳಿ ಈಗಾಗಲೇ ಖರ್ಗೆ ಅವರು ಹೇಳ್ಬಿಟ್ಟಿದ್ದಾರೆ. ಹೈಕಮಾಂಡ್ ತೀರ್ಮಾನಿಸುತ್ತೆ ಅಂತ ಹೇಳಿ ಹೇಳ್ತಿದ್ದಾರೆ ಸಿಎಂ ಸಿದ್ದರಾಮಯ್ಯ ಅವರು. ಹೌದು, ಇಲ್ಲೇ ಬಗೆಹರಿಸಿಕೊಳ್ಬೇಕು ಅಂತ ಹೇಳಿ ಸಚಿವ ಪರಮೇಶ್ವರ್ ಅವರು ಹೇಳ್ತಾರೆ. ಹಾಗಾದ್ರೆ ಅಂತಿಮವಾಗಿ ಕುರ್ಚಿ ಕಗ್ಗಂಟು ಬಗೆಹರಿಸೋದು ಯಾರು? ಇದು ಪ್ರಶ್ನೆ. ಮತ್ತಷ್ಟು ಕಗ್ಗಂಟಾಯ್ತಾ ಕರ್ನಾಟಕ ಮುಖ್ಯಮಂತ್ರಿ ಕುರ್ಚಿ ಕದನ. ಕುರ್ಚಿ 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 ಅಂತ ಇವ್ರು ಬಿಟ್ಕೊಡಂಗಿಲ್ಲ. ಆ ಕಡೆ ನೋಡಿದ್ರೆ ಹೈಕಮಾಂಡ್ ಕಡೆ ತೋರಿಸ್ತಾರೆ. ಹೈಕಮಾಂಡ್ ಇಲ್ಲೇ ಸರಿ ಮಾಡ್ಕೊಳ್ಳಿ ಅಂತಾರೆ. ಹೈಕಮಾಂಡ್ ಮಾಡಿದ್ದಾರೆ ಗೊಂದಲ ಆದ್ರೆ ಇಲ್ಲೇ ಲೋಕಲ್ ಸೃಷ್ಟಿ ಮಾಡ್ಕೊಳ್ತಾ ಇದ್ದಾರೆ. ಅವರೆಲ್ಲ ಮಾಡಬೇಕು. ಎಲ್ಲ ನೀವು ಹೈಕಮಾಂಡ್ ಅಂತ ಹೇಳೋದಂಗೆ ನೀವು ಇಲ್ಲಿ ಆಗ್ತಕ್ಕಂಥದನ್ನ ಲೋಕಲ್ ಲೀಡರ್ ಸೆಟಲ್ ಮಾಡ್ಕೋಬೇಕು. ಅದನ್ನ ನಾಯಕತ್ವ ಬದಲಾವಣೆ ವಿಚಾರನ ಹೈಕಮಾಂಡ್ ತರಬೇಡಿ ಅಂತಾರೆ ಸರ್. ಆ ಚರ್ಚೆ ತರಬೇಡಿ. ನಮ್ಮ ರಾಹುಲ್ ಗಾಂಧಿ ಅವರು ತೀರ್ಮಾನ ಮಾಡಬೇಕು, ಹೈಕಮಾಂಡ್ ತೀರ್ಮಾನ ಮಾಡಬೇಕು. ಅವ್ರು ಏನ್ ತೀರ್ಮಾನ ಮಾಡ್ತಾರೆ ಅದಕ್ಕೆ ನಾವು ಹೈಕಮಾಂಡಿನ ಯಾವುದೇ ತೀರ್ಮಾನಕ್ಕೆ ಬದ್ಧವಾಗಿದ್ದೇವೆ ಅಂತ ಹೇಳಿ ಅನೇಕ ಸಂದರ್ಭದಲ್ಲಿ ನಾನು ಹೇಳಿದ್ದೇನೆ. ಈಗಲೂ ಅದಕ್ಕೆ ಸ್ಟ್ಯಾಂಡ್ ನಂದು. ಹೈಕಮಾಂಡ್ನವ್ರು ಏನು ತೀರ್ಮಾನ ಮಾಡ್ತಾರೆ ಅದಕ್ಕೆ ಬದ್ಧವಾಗಿದ್ದೇನೆ. ಇದೇ ವಿಚಾರ ಸಂಬಂಧವಾಗಿ ಹೆಚ್ಚಿನ ಡೀಟೇಲ್ಸ್ ಅನ್ನು ಕೂಡ ನೀಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಆನಂದ್. ಎಸ್ ಆನಂದ್, ಈಗಾಗಲೇ ಸಿದ್ದರಾಮಯ್ಯ ಅವರು ಇರ್ಬೋದು, ಪರಮೇಶ್ವರ್ ಅವರು ಎಲ್ಲರೂ ಕೂಡ ಹೈಕಮಾಂಡ್ ಕಡೆಗೆ ಬೆರಳು ಮಾಡ್ತಾ ಇದ್ದಾರೆ. ಹೈಕಮಾಂಡ್ ನೋಡಿದ್ರೆ ಇನ್ನು ಎಐಸಿಸಿ ಅಧ್ಯಕ್ಷರಾಗಿರುವಂತಹ ಮಲ್ಲಿಕಾರ್ಜುನ ಖರ್ಗೆ ಅವರು ಇಲ್ಲಿಲ್ಲೇ ಸಾಲ್ವ್ ಮಾಡ್ಕೊಳ್ಬೇಕು ಅಂತ ಹೇಳಿ ಹೇಳ್ತಾರೆ. ಬಟ್ ಈಗ ಈ ಸಮಸ್ಯೆ ಪರಿಹಾರವನ್ನ ಮಾಡೋರು ಯಾರು ಅನ್ನುವಂತಹ ಪ್ರಶ್ನೆ ಈಗ ಉದ್ಭವ ಆಗ್ತಾ ಇದೆ. ಸೊ ಏನಿದೆ ಮಾಹಿತಿ ಇದ್ರ ಬಗ್ಗೆ? ಖಂಡಿತವಾಗ್ಲೂ ಕುಸುಮ, ಹೈಕಮಾಂಡ್ ನಾಯಕರ ಮಾತಿನಿಂದಲೂ ಕೂಡ ಈಗ ರಾಜ್ಯ ಕಾಂಗ್ರೆಸ್ನಲ್ಲಿ ಒಂದಷ್ಟು ಗೊಂದಲಗಳು ಶುರುವಾಗಿರ್ತಕ್ಕಂಥದ್ದು. ಈ ಒಂದು ಸಿಎಂ ಕುರ್ಚಿ ಕಿತ್ತಾಟಕ್ಕೆ ಮತ್ತೆ ಈ ಬಡಬಡಿದಾಟಕ್ಕೆ ಹೈಕಮಾಂಡ್ ನಾಯಕರು ಎಂಟ್ರಿ ಕೊಟ್ಟು ಬ್ರೇಕ್ ಆಗ್ತಾರೆ ಅಂತ ಎಲ್ಲರೂ ಕೂಡ ನಿರೀಕ್ಷೆಯನ್ನ ಇಟ್ಕೊಂಡಿದ್ರು. ಜೊತೆಗೆ ಈ ಒಂದು ಜನವರಿಯಲ್ಲಿ ಇಬ್ಬರು ನಾಯಕರಿಗೂ ಕೂಡ ಹೈಕಮಾಂಡ್ ನಾಯಕರು ಬುಲಾವನ್ನ ಕೊಟ್ಟು ಆದಷ್ಟು ಬೇಗ ಈ ಕುರ್ಚಿ ಕದನಕ್ಕೆ ಒಂದು ಇತ್ಯರ್ಥವನ್ನ ಹಾಡ್ತಾರೆ ಅಂತ ಹೇಳಲಾಗ್ತಾ ಇತ್ತು. ಆದ್ರೆ ಈಗ ಪ್ರಮುಖವಾಗಿ ಖರ್ಗೆ ಅವರು ನೆನ್ನೆ ಕೊಟ್ಟಂತ ಸ್ಟೇಟ್ಮೆಂಟ್ ಏನಿದೆ, ಇದರಿಂದ ಭಾರಿ ಒಂದು ಸಂಚಲನ ಕಾಂಗ್ರೆಸ್ ಪಾಳೆಯದಲ್ಲಿ ಉಂಟಾಗ್ತಾ ಇದೆ. ಯಾಕೆಂದ್ರೆ ಸ್ಥಳೀಯ ನಾಯಕರಿಂದಲೇ ಇಲ್ಲಿ ನಾಯಕತ್ವದ ಗೊಂದಲ ಉಂಟಾಗಿದೆ. ಹಾಗಾಗಿ ಸ್ಥಳೀಯ ಮಟ್ಟದಲ್ಲೇ ಈ ಒಂದು ವಿಚಾರಕ್ಕೆ ಒಂದು ಗೊಂದಲ ಬಗೆಹರಬೇಕು, ಇವರಿವರೇ ತೀರ್ಮಾನವನ್ನ ಮಾಡ್ಕೊಳ್ಬೇಕು ಅನ್ನೋದು ನಿಟ್ಟಿನಲ್ಲಿ ಖರ್ಗೆ ಅವರು ಸಂದೇಶವನ್ನ ಕೊಟ್ಟಿರ್ತಕ್ಕದ್ದು. ಇದ್ರ ಬೆನ್ನಲ್ಲೇ ಕಾಂಗ್ರೆಸ್ನಲ್ಲೂ ಕೂಡ ಇನ್ನಷ್ಟು ಒಂದು ಚಟುವಟಿಕೆಗಳು ಬೇರೆ ರೂಪದಲ್ಲಿ ಸ್ವರೂಪವನ್ನ ಪಡೆದುಕೊಳ್ತಾ ಇರತಕ್ಕದ್ದು. ಪ್ರಮುಖವಾಗಿ ಡಿಕೆ ಶಿವಕುಮಾರ್ ಅವರು ಕೂಡ ಎಲ್ಲಾ ಒಂದು ಪ್ರಮುಖ ನಾಯಕರನ್ನ ಭೇಟಿ ಮಾಡಿ ವಿಶ್ವಾಸಕ್ಕೆ ತೆಗೆದುಕೊಳ್ತಕ್ಕಂಥ ಒಂದು ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಎಲ್ಲ ಒಂದು ಕಡೆ ಹೈಕಮಾಂಡ್ ತಮ್ಮ ಪರವ್ಯ ನಿಲ್ತಾ ಇಲ್ಲ ಅನ್ನೋ ಒಂದು ಅಸಮಾಧಾನವೂ ಕೂಡ ಡಿಕೆ ಶಿವಕುಮಾರ್ ಅವರಿಗೆ ಕಾಡ್ತಾ ಇರತಕ್ಕದ್ದು. ಮತ್ತೊಂದು ಕಡೆ ಸಿಎಂ ಸಿದ್ದರಾಮಯ್ಯನವರು ಖರ್ಗೆ ಅವರ ಒಂದು ಹೇಳಿಕೆ ಏನಿದೆ ಅದಕ್ಕೆ ವಿರುದ್ಧವಾಗಿ ಸಿದ್ದರಾಮಯ್ಯನವರು ಕೂಡ ಮಾತನಾಡಿರ್ತಕ್ಕಂಥದ್ದು. ಯಾಕೆಂದ್ರೆ ಸ್ಥಳೀಯ ಮಟ್ಟದಲ್ಲಿ ಈ ಒಂದು ಸಮಸ್ಯೆ ಬಗೆಹರಿಬೇಕು ಅಂತ ಖರ್ಗೆ ಅವರು ಹೇಳ್ತಾ ಇದ್ರೆ, ಅದಕ್ಕೆ ಸಿಎಂ ಸಿದ್ದರಾಮಯ್ಯನವರು ಹೇಳ್ತಾ ಇದ್ದಾರೆ ಇಲ್ಲ, ಹೈಕಮಾಂಡ್ ನಾಯಕರು ನಮ್ಮ ಜೊತೆ ಮಾತನಾಡಿದ್ದಾರೆ, ಅವ್ರು ಏನ್ ತೀರ್ಮಾನವನ್ನ ತೆಗೆದುಕೊಳ್ತಾರೆ ನಾವು ಅದಕ್ಕೆ ಬದ್ಧವಾಗಿರ್ತೀವಿ ಅನ್ನೋ ಒಂದು ಮಾತನ್ನ ಸಿಎಂ ಸಿದ್ದರಾಮಯ್ಯನವರು ಮಾತನಾಡ್ತಾ ಇರ್ತಕ್ಕಂಥದ್ದು. ಈ ಕಡೆ ಸಿಎಂ ಕೂಡ ಹೈಕಮಾಂಡ್ ಕಡೆ ಬೊಟ್ಟು ಮಾಡ್ತಾ ಇದ್ರೆ, ಹೈಕಮಾಂಡ್ ನಾಯಕರು ರಾಜ್ಯ ನಾಯಕರ ಕಡೆ ಬೊಟ್ಟು ಮಾಡ್ತಾ ಇದ್ರೆ, ಹಾಗಾದ್ರೆ ಈ ಒಂದು ಕುರ್ಚಿ ಕದನ, ಈ ಒಂದು ಗಲಾಟೆ ಏನಿದೆ ಆಂತರಿಕ ಭಿನ್ನಮತ, ಇದಕ್ಕೆ
ಇದಕ್ಕೆ ಇತಿಶ್ರೀ ಹೇಳೋದು ಯಾರು ಅನ್ನೋದು ಪ್ರಶ್ನೆನೂ ಕೂಡ ಈಗ ಕಾಂಗ್ರೆಸ್ ವಲಯದಲ್ಲಿ ಒಂದಷ್ಟು ಗೊಂದಲವನ್ನ ಉಂಟು ಮಾಡಿರ್ತಕ್ಕಂಥದ್ದು. ಅಂತಿಮವಾಗಿ ಹೈಕಮಾಂಡ್ ನಾಯಕರು ಯಾವ ಒಂದು ನಿರ್ಧಾರವನ್ನ ತೆಗೆದುಕೊಳ್ತಾರೋ ಅನ್ನೋ ಒಂದು ಕುತೂಹಲನೂ ಕೂಡ ಪ್ರಮುಖ ನಾಯಕರಿಗೆ ಕಾಡ್ತಾ ಇದೆ. ಆ ಕಡೆ ಪರಮೇಶ್ವರ್ ಅವರು ಕೂಡ ಹೇಳ್ತಾ ಇದ್ದಾರೆ, ಪ್ರಮುಖವಾಗಿ ಸ್ಥಳೀಯ ಮಟ್ಟದಲ್ಲಿ ಈ ಒಂದು ಸಮಸ್ಯೆ ಬಗೆಹರಿಬೇಕು ಅಂತ. ಹಾಗಾಗಿಯೇ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಇಲ್ಲಿರ್ತಕ್ಕಂಥ ಪ್ರಮುಖ ನಾಯಕರನ್ನ ಭೇಟಿ ಮಾಡಿ ವಿಶ್ವಾಸಕ್ಕೆ ತೆಗೆದುಕೊಳ್ತಕ್ಕಂಥ ಒಂದು ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಹಿಂದೆನೂ ಕೂಡ ಮಲ್ಲಿಕಾರ್ಜುನ್ ಖರ್ಗೆ ಅವರು ಡಿಕೆ ಶಿವಕುಮಾರ್ ಅವರಿಗೆ ಒಂದು ಸಲಹೆಯನ್ನ ಕೊಟ್ಟಿದ್ರು. ಸಿಎಂ ಸಿದ್ದರಾಮಯ್ಯನವರು ತಾವಾಗಿಯೇ ರಾಜೀನಾಮೆ ಕೊಟ್ರೆ ಅವ್ರಿಗೆ ಒಂದು ಕುರ್ಚಿ ವಿಚಾರವನ್ನ ಬಿಟ್ಕೊಡ್ತಕ್ಕಂಥ ವಿಚಾರವಾಗಿ ಯಾವುದೇ ರೀತಿಯ ಸಮಸ್ಯೆ ಆಗುದಿಲ್ಲ. ಜೊತೆಗೆ ತಾವು ಎಲ್ಲಾ ಒಂದು ಶಾಸಕರ ಒಂದು ಬೆಂಬಲವನ್ನು ಕೂಡ ಗಿಟ್ಟಿಸಿಕೊಳ್ಳಬೇಕು, ತಮ್ಮ ಒಂದು ಸಂಖ್ಯಾಬಲವನ್ನು ಕೂಡ ಹೆಚ್ಚಿಸಿಕೊಳ್ಳಿ, ಪ್ರಮುಖ ಶಾಸಕರನ್ನ ವಿಶ್ವಾಸಕ್ಕೆ ಪಡೆದುಕೊಳ್ಳಿ ಅನ್ನೋ ಒಂದು ಸಲಹೆಯನ್ನ ಡಿಕೆ ಶಿವಕುಮಾರ್ ಅವರಿಗೆ ಖರ್ಗೆ ಅವರು ಕೊಟ್ಟಿದ್ರು. ಅದರಂತೆ ಖರ್ಗೆ ಅವರು ಕೂಡ ಇಲ್ಲಿರ್ತಕ್ಕಂಥ ಶಾಸಕರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ತಕ್ಕಂಥ ಒಂದು ಪ್ರಯತ್ನ ನಿರಂತರವಾಗಿ ಮಾಡ್ತಾ ಇದ್ದಾರೆ. ಒಂದು ವೇಳೆ ಸಿಎಲ್ಪಿಯಲ್ಲಿ ಏನಾದರೂ ತೀರ್ಮಾನ ಆಗ್ತಕ್ಕಂಥ ಸಾಧ್ಯತೆಗಳೇನಾದರೂ ಮುಂದೆ ಬಂದಂತ ಸಂದರ್ಭದಲ್ಲಿ ಆಗ ಎಲ್ಲಾ ಒಂದು ಶಾಸಕರು ತಮ್ಮ ಪರವಾಗಿ ನಿಲ್ಲಬಹುದು ಅನ್ನೋ ಒಂದು ತಂತ್ರಗಾರಿಕೆ ಡಿಕೆ ಶಿವಕುಮಾರ್ ಅವರು ಮಾಡ್ತಾ ಇರತಕ್ಕಂಥದ್ದು. ಒಟ್ಟಿನಲ್ಲಿ ಸಿಎಂ ಸಿದ್ದರಾಮಯ್ಯ ಡಿಕೆ ಶಿವಕುಮಾರ್ ಅವರು ಒಂದು ರೀತಿ ತಂತ್ರಗಾರಿಕೆಯನ್ನ ಮಾಡ್ತಾ ಇದ್ರೆ, ಈ ಕಡೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ರಾಜ್ಯ ನಾಯಕರಿಂದಲೇ ಇಷ್ಟೆಲ್ಲ ಒಂದು ಬಿಕ್ಕಟ್ಟು ಉಂಟಾಗ್ತಾ ಇದೆ, ಇಲ್ಲಿ ಇರ್ತಕ್ಕಂಥ ಸಮಸ್ಯೆಯನ್ನ ರಾಜ್ಯ ನಾಯಕರೇ ಬಗೆಹರಿಸಿಕೊಳ್ಬೇಕು ಅನ್ನೋ ಒಂದು ಸ್ಪಷ್ಟವಾದಂತಹ ಒಂದು ನಿರ್ಧಾರವನ್ನ ಮಾತನ್ನ ಹೇಳಿರ್ತಕ್ಕಂಥದ್ದು. ಹಾಗಾಗಿ ಇದರಿಂದ ಡಿಕೆ ಶಿವಕುಮಾರ್ ಅವರಿಗೆ ಇನ್ನಷ್ಟು ಟೆನ್ಷನ್ ಹೆಚ್ಚಾಗಿದೆ ಅಂತ ಹೇಳ್ಬೋದು. ಕುಸುಮಾ, ಥ್ಯಾಂಕ್ ಯು ತಮ್ಮೆಲ್ಲ ಡೀಟೇಲ್ಸ್ಗಾಗಿ.